ತೀತಾ ಶರ್ಮರು ಬಹುದೊಡ್ಡ ಲೇಖಕರು, ಗಾಂಧಿವಾದಿಗಳು, ಪತ್ರಕರ್ತರು. ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಹಲವು ಮುಖಗಳಲ್ಲಿ ಭಾಗವಹಿಸಿದವರು. ಅವರು ತಮ್ಮ ವಿಕ್ರಾಂತ ಭಾರತ ಅನ್ನುವ ಕೃತಿಯಲ್ಲಿ ಒಂದು ಕಡೆ ಹೇಳ್ತಾರೆ, ಪೂರ್ಣ ಚೈತನ್ಯಕ್ಕೆ ಎರಡು ಮುಖ, ಒಂದು ಸತ್ವಮುಖ, ಇನ್ನೊಂದು ಕ್ಷಾತ್ರಮುಖ. ಬಹುಶಃ ಸ್ವಾತಂತ್ರ್ಯೋತ್ತರದ ದಿನಗಳಲ್ಲಿ ನಮ್ಮ ಆಡಳಿತದ ಚುಕ್ಕಾಣಿ ಹಿಡಿದವರೆಲ್ಲರೂ ಈ ಕ್ಷಾತ್ರ ಮುಖವನ್ನು ಪಕ್ಕಕ್ಕೆ ಸರಿಸುವುದಷ್ಟರಲ್ಲೇ ತೊಡಗಲಿಲ್ಲ, ಅದನ್ನು ಮರೆಮಾಚುವ ಪ್ರಯತ್ನವನ್ನು ಮಾಡಿದ್ರೇನೋ ಅಂತ ಅನಿಸುತ್ತೆ. ಹಾಗಾಗಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಂಡುಬಂದ ಕ್ಷಾತ್ರವನ್ನು ಮತ್ತೊಮ್ಮೆ ನೆನಪಿಸಬೇಕು ಎನ್ನುವ ವಾತಾವರಣ ನಮಗೆ 1960ರ ದಶಕದಲ್ಲೇ ಕಾಣತೊಡಗಿತು. ಈ ಹಿನ್ನೆಲೆಯಲ್ಲಿಯೇ ರಾಷ್ಟ್ರೋತ್ಥಾನ ಸಾಹಿತ್ಯವೂ ಕೂಡ ತನ್ನ ಪ್ರಯತ್ನವನ್ನು ಮಾಡಿತು. ರಾಷ್ಟ್ರೋತ್ಥಾನ ಸಾಹಿತ್ಯದ ಮೊದಲ ಪುಸ್ತಕವೇ ರಣವೀಳ್ಯ. ಅದು 1948, 1962ರ ಯುದ್ಧಗಳಲ್ಲಿ, ಪಾಕಿಸ್ತಾನ ಮತ್ತು ಚೀನಾ ಜೊತೆಗಿನ ಯುದ್ಧಗಳಲ್ಲಿ ಭಾರತೀಯ ಸೈನಿಕರು ಯಾವ ಕ್ಷಾತ್ರ ಪೌರುಷವನ್ನು ಮೆರೆದರೋ ಅದನ್ನು ಜನಸಾಮಾನ್ಯರಿಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿತು. ಅಲ್ಲಿಂದ ಮುಂದುವರೆದು ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳನ್ನು, ವಿವಿಧ ಮುಖಗಳಲ್ಲಿ ನಡೆದ ಹೋರಾಟವನ್ನು ಜನಸಾಮಾನ್ಯರಿಗೆ ಕಟ್ಟಿಕೊಡುವ ಪ್ರಯತ್ನ ರಾಷ್ಟ್ರೋತ್ಥಾನದ ಸಾಹಿತ್ಯದಿಂದ ನಡೆದಿದೆ. ಈ ನಿಟ್ಟಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕೃತಿಗಳು ಪ್ರಕಟ ಆಗಿವೆ. ಆಗಲೇ ನಾನು ಉಲ್ಲೇಖ ಮಾಡಿದ ವಿಕ್ರಾಂತ ಭಾರತವನ್ನು ಕೂಡ ನಾವು ಇತ್ತೀಚೆಗೆ ಮರುಮುದ್ರಣ ಮಾಡಿದ್ದೇವೆ. ಅದರಲ್ಲಿ ಬ್ರಿಟಿಷ್ ಅವಧಿಯಲ್ಲಿ, ಅದು 1640, 680ರಿಂದ ಹಿಡಿದು 1947ರವರೆಗೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯಗಳು ನಡೆದವು, ಹೋರಾಟಗಳು ನಡೆದವು ಅನ್ನೋದನ್ನು ಅದು ದಾಖಲು ಮಾಡಿದೆ. ನಾವು ಈಗ ಗುರುತಿಸುವ ಹಾಗೆ ಸ್ವಾತಂತ್ರ್ಯ ಹೋರಾಟವನ್ನು ವ್ಯಾಪಕವಾಗಿ ಪ್ರಚುರಪಡಿಸಿದ್ದು 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಆ ಕುರಿತಂತೆಯೂ ಕೂಡ ಚಕ್ರವರ್ತಿ ಸೂಲಿಬೆಲೆಯವರು ಬರೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಒಂದು ವಾಕ್ಚಿತ್ರ ಎನ್ನುವ ಕೃತಿ ರಾಷ್ಟ್ರೋತ್ಥಾನದಿಂದ ಪ್ರಕಟ ಆಗಿದೆ. ಅದಲ್ಲದೆ ನಾವು ನೌಕಾಘಾತ ಎನ್ನುವ ಒಂದು ಕೃತಿಯನ್ನು 1946ರಲ್ಲಿ, ಅಂದರೆ ಬ್ರಿಟಿಷರನ್ನು ಅಂತಿಮವಾಗಿ ಭಾರತದಿಂದ ಓಡಿಸಿದ್ದು ಯಾವ ನೌಕಾಸೇನೆಯ ಬಂಡಾಯ ಅಂತ ಇತಿಹಾಸ ದಾಖಲಿಸಿದೆಯೋ ಆ ನೌಕಾ ಬಂಡಾಯವನ್ನು ಕುರಿತು ಒಂದು ಸಮಗ್ರವಾದ ಕೃತಿಯನ್ನು, ಬಹುಶಃ ಭಾರತೀಯ ಭಾಷೆಗಳಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಇಷ್ಟು ಸಮಗ್ರವಾದ ಕೃತಿ, ಈ ವಿಷಯ ಕೇಂದ್ರಿತವಾಗಿ ಪ್ರಕಟವಾದ ಮಾಹಿತಿ ಇಲ್ಲ. ಅಂಥದ್ದೊಂದು ಕೃತಿಯನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಿಸಿದೆ. ಅದಾದ ನಂತರ 1914-16ರ ಅವಧಿಯಲ್ಲಿ ನಡೆದ ಒಂದು ಮಹತ್ವದ ಘಟನೆ, ಅದು ಕೋಮಗಾತಮರು ಎನ್ನುವ ಒಂದು ಹಡಗಿನ ಕಥೆ. ಅದು ಕೆನಡಾ ಸೇರಿದಂತೆ ವಿಶ್ವದ ಹಲವು ಭಾಗಗಳಲ್ಲಿ ಭಾರತೀಯರನ್ನು ಜಾಗೃತಗೊಳಿಸಿತು. ಅವರುಗಳು ಕೂಡ ವಿದೇಶದಲ್ಲಿದ್ದುಕೊಂಡೇ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂತಹ ರೀತಿಯಲ್ಲಿ ಪ್ರೇರಣೆಯನ್ನು ಕೊಟ್ಟಿತು. ಆ ಘಟನೆಯನ್ನು ಕುರಿತು ಕೂಡ ಒಂದು ಬೃಹತ್ತಾದ ಗ್ರಂಥವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಿಸಿದೆ. ಹೀಗೆ ಸ್ವಾತಂತ್ರ್ಯ ಹೋರಾಟದ ಅಪರಿಚಿತ ಮುಖಗಳು, ಹಲವು ಮಜಲುಗಳನ್ನು, ಅದು ಮುಖ್ಯವಾಹಿನಿಯ ಇತಿಹಾಸಕಾರರು, ಇತಿಹಾಸ ಪುಸ್ತಕಗಳು, ಶಾಲಾ ಕಾಲೇಜುಗಳ ಪಾಠ್ಯಪುಸ್ತಕಗಳು ಕೂಡ ಕನಿಷ್ಠ ಉಲ್ಲೇಖವನ್ನು ಮಾಡದ ಸಂಗತಿಗಳು ಯಾವುದಿದೆ ಅಂತಹ ಸಂಗತಿಗಳು, ಆದರೆ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹತ್ವದ ತಿರುವನ್ನು ಇತ್ತಂತಹ ಸಂಗತಿಗಳು ಅವುಗಳನ್ನು ಕುರಿತು ರಾಷ್ಟ್ರೋತ್ಥಾನ ಸಾಹಿತ್ಯ ಹಲವು ಪುಸ್ತಕಗಳನ್ನು ಪ್ರಕಟಿಸಿದೆ. ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಭಾಗ ಅದು ನ್ಯಾಯಾಲಯಗಳಲ್ಲಿ ನಡೆದಂತಹ ಹೋರಾಟ. ಬ್ರಿಟಿಷರನ್ನು ಹಲವು ಬಾರಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ ಕಥೆಗಳು ಅವು. ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ 60ರ ದಶಕದಲ್ಲಿಯೇ ನ್ಯಾಯಾಲಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಎನ್ನುವ ಒಂದು ಕಥನ ಅದು ಪ್ರಕಟ ಆಯಿತು. ಅದಾದ ನಂತರ ಕರ್ನಾಟಕದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಘಟ್ಟ ಈಸೂರಿನ ಕಥೆ. ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಜನರೇ ಬಂಡಾಯವೆದ್ದು ಗ್ರಾಮದ ಆಡಳಿತವನ್ನು ಪೂರ್ತಿ
ತಾವು ಕೈಗೆ ತೆಗೆದುಕೊಂಡು ಸ್ವತಂತ್ರ ಸರ್ಕಾರವನ್ನು ರಚಿಸಿದ ಕಥೆ, ಆ ಸಂದರ್ಭದಲ್ಲಿ ನಡೆದ ಬಲಿದಾನ, ಇವುಗಳನ್ನು ಕುರಿತು ಈಸೂರಿನ ಚಿರಂಜೀವಿಗಳು ಎನ್ನುವ ಕೃತಿ. ಹೀಗೆ ಅದು ಕರ್ನಾಟಕದಲ್ಲಿ ನಡೆದ ಹೋರಾಟದ ಭಾಗ ಇರಬಹುದು, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಸ್ವಾತಂತ್ರ್ಯಕ್ಕಾಗಿನ ಹೋರಾಟದ ಘಟನೆಗಳಿರಬಹುದು. ಅವುಗಳನ್ನು ಅತ್ಯಂತ ವಿಸ್ತೃತವಾಗಿ ಪರಿಚಯಿಸುವ ಪ್ರಯತ್ನವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಮಾಡ್ತಾ ಬಂದಿದೆ. ಇತ್ತೀಚೆಗಷ್ಟೇ ಕಳೆದ ವರ್ಷ ನಾವು ಚಿತ್ತಗಾಂಗ್ ಎನ್ನುವ ಊರಿನಲ್ಲಿ, ಅದು ಈಗ ಬಾಂಗ್ಲಾದೇಶಕ್ಕೆ ಸೇರಿದ ಒಂದು ಪ್ರಮುಖ ಜಿಲ್ಲೆ, ಆ ಚಿತ್ತಗಾಂಗ್ ಅಲ್ಲಿ ನಡೆದ ಒಂದು ಸ್ವಾತಂತ್ರ್ಯ ಹೋರಾಟ ಏನಿತ್ತು, ಸಶಸ್ತ್ರ ಹೋರಾಟ, ಶಾಲಾ ಬಾಲಕರು ಕೂಡ ಆ ಹೋರಾಟದಲ್ಲಿ ಅಂದಿನ ದಿನ ಭಾಗವಹಿಸಿದ್ರು. ಸುಮಾರು 2 ವರ್ಷಗಳ ಕಾಲ ಆ ಹೋರಾಟದ ಭಾಗಿಗಳು ಯಾರ್ಯಾರು ಇದ್ದರೂ ಅವರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯವನ್ನು ಸಾರಿದ್ರು. ಆ ಕಥನವನ್ನು ಕೂಡ ನಾವು ಪ್ರಕಟಿಸಿದ್ದೇವೆ. ಈಗ ಉಲ್ಲೇಖಿಸಿದ ಈ ಎಲ್ಲ ಕೃತಿಗಳು ಕೂಡ ಬಹುತೇಕ ಭಾರತೀಯ ಭಾಷೆಗಳಲ್ಲಿ ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಬೇರೆ ಎಲ್ಲಿಯೂ ಬಂದ ಮಾಹಿತಿ ಇಲ್ಲ ಅನ್ನುವುದು ಒಂದು ಗಮನಿಸಬೇಕಾದ ಸಂಗತಿ.